ಕರ್ನಾಟಕ ರಾಜ್ಯ ಮಾಧ್ಯಮಿಕ ಶಾಲಾ ನೌಕರರ ಸಂಘ ರಾಜ್ಯ ಘಟಕ, ಗದಗ ಜಿಲ್ಲಾ ಘಟಕ ಹಾಗೂ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಗದಗ ಇವರ ಸಂಯುಕ್ತಾಶ್ರಯದಲ್ಲಿ ಎಸ್ಎಸ್ಎಲ್ಸಿ 100% ಫಲಿತಾಂಶ ಪಡೆದ ಶಾಲಾ ಮುಖ್ಯಸ್ಥರಿಗೆ ಗೌರವ ಹಾಗೂ ಜಿಲ್ಲಾ ಎಸ್ಎಸ್ಎಲ್ಸಿ ಫಲಿತಾಂಶ ಸುಧಾರಣೆ ಕುರಿತು ಕಾರ್ಯಾಗಾರ ಹಾಗೂ ಶೈಕ್ಷಣಿಕ ಸಮಾವೇಶ 2026 ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಮಾರ್ಚ್ 4ರಂದು ನಡೆಯಲಿದೆ ಅಂತ ಸಂಘದ ಅಧ್ಯಕ್ಷ ಎಂಕೆ ಲಮಾಣಿ ಮಾಹಿತಿ ನೀಡಿದರು. ಇಲ್ಲಿನ ಪತ್ರಿಕಾ ಭವನದಲ್ಲಿ ಸೋಮವಾರ ಸುದ್ದಿಗೋಷ್ಠಿ ನಡೆಸಿ ಅವರು ಮಾತನಾಡಿದರು. ಸರಿಯಾಗಿ 10 ಬರೋದ್ರಿಂದ ಅವತ್ತಿನ ಕಾರ್ಯಕ್ರಮದ ಬಹಳ ಮಹತ್ವವನ್ನು ಎಲ್ಲ ಶಿಕ್ಷಕರಿಗೆ ತಲುಪಿಸುವ ಉದ್ದೇಶ ಆಗಿರೋದ್ರಿಂದ ತಮ್ಮೆಲ್ಲರ ಮಾಹಿತಿಗಾಗಿ ಈಗಾಗಲೇ ನಾವು ಅವತ್ತಿನ ದಿವಸ ಎಲ್ಲ ಶಾಲೆ ಸರ್ಕಾರಿ ಮತ್ತು ಅನುದಾನ ರಹಿತ ಎಲ್ಲ ಶಿಕ್ಷಕರು ಬರಬೇಕು ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳ ಆದೇಶದನ್ವಯ ಈಗಾಗಲೇ ನಾವು ಆದೇಶವನ್ನು ಎಲ್ಲರಿಗೆ ವಿಡಿಯೋಗಳ ಮುಖಾಂತರ ತಲುಪಿಸಿದ್ದೀವಿ. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಶಿಕ್ಷಕರು ಬರೋದರಿಂದ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಮುಂದೆ ಬರೋ ದಿನಮಾನದೊಳಗೆ ಜ್ಞಾನದ ಅವಶ್ಯಕತೆ ಆಗಿರೋದ್ರಿಂದ ಸಂಪೂರ್ಣವಾಗಿ ನಾವು ಮಕ್ಕಳನ್ನು, ಜಿಲ್ಲೆಯ ಎಲ್ಲ ಮಕ್ಕಳನ್ನು ಯಾವುದೇ ಕಾರಣದಿಂದ ಅನುವೃತ್ತಿಯನ್ನು ಆಗಬಾರ್ದು, ಯಾವುದೇ ಕಾರಣದಿಂದ ಒಂದು ಮಗುನು ನಪಾಸ್ ಆಗಬಾರ್ದು, ಎಲ್ಲರೂ ಪಾಸ್ ಆಗಬೇಕು ಅನ್ನೋ ಒಂದು ಸದುದ್ದೇಶದಿಂದ ಮಾಧ್ಯಮಿಕ ಶಾಲಾ ನೌಕರರ ಸಂಘದ ಜಿಲ್ಲಾ ಘಟಕದ ವತಿಯಿಂದ ಮಹತ್ವಪೂರ್ಣ ಕಾರ್ಯಕ್ರಮ ಒಂದು ಸಾರಿ 2024 ನವೆಂಬರ್ಗೆ ನಾವು ಇಟ್ಕೊಂಡಿದ್ವಿ. ಈ ಸಾರಿ ನವೆಂಬರ್ಗೆ ಯಾಕೆ ಮಾಡಲಿಲ್ಲ ಅಂದರೆ 3 ನಾವು ಪೂರ್ವಭಾವಿ ಪರೀಕ್ಷೆಗಳನ್ನು ಎದುರಿಸಬೇಕಾಯ್ತು. ಸಮಯ ನವೆಂಬರ್, ಡಿಸೆಂಬರ್, ಜನವರಿ ತನಕ ತೆಗೆದುಬಿಟ್ಟು ಅದನ್ನ ಮತ್ತೆ ನಾವು ತಪಾಸಣೆ ಮಾಡಿ ಅವನ್ನ ಆನ್ಲೈನ್ದೊಳಗೆ ಮಾರ್ಕ್ಸ್ ಹಾಕಬೇಕಾಯ್ತು. ಅದರಿಂದ ಮತ್ತೆ ಇಲಾಖೆ ಮಾಹಿತಿ ಪಡೀತು. ಹೀಗಾಗಿ ಸ್ವಲ್ಪ ಸಮಯ ಲೇಟ್ ಆದರೂ ಕೂಡ ಕಟ್ಟ ಕಡೆಯ ಅವಕಾಶವನ್ನು ನಮ್ಮ ವಿದ್ಯಾರ್ಥಿಗಳಿಗಾಗಿ ಮೀಸಲಿಟ್ಟು ಈ ಅವಕಾಶ ನಮ್ಮ ಗದಗ ಜಿಲ್ಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಆಗಲಿ ಅನ್ನೋ ಹಿತದೃಷ್ಟಿಯಿಂದ ಇಂಥ ಒಂದು ಮಹತ್ವಪೂರ್ಣ ಕಾರ್ಯಕ್ರಮವನ್ನು ನಮ್ಮ ಮಾಧ್ಯಮಿಕ ಶಾಲಾ ನೌಕರರ ಸಂಘ ಜಿಲ್ಲಾ ಘಟಕ ಎಲ್ಲ ಪದಾಧಿಕಾರಿಗಳು, ತಾಲೂಕಿನ ಎಲ್ಲ ಅಧ್ಯಕ್ಷರುಗಳ ಸಹಯೋಗದಲ್ಲಿ ನಾವು ಫಲಾಪೇಕ್ಷೆ ಇಲ್ಲದೆ ಯಾರಿಗೂ ಇದರಿಂದ ಹಣಕಾಸಿನ ನೆರವು ಪಡೆಯದೆ, ಯಾರಿಂದಲೂ ಯಾವುದೇ ಒಂದು ಫಲಾಪೇಕ್ಷೆಗಳ ಬಯಸದೆ ಸಂಘದಿಂದನೇ ಈ ಕಾರ್ಯಕ್ರಮವನ್ನು ಮಾಡ್ತಿರೋದ್ರಿಂದ ತಾವೆಲ್ಲರೂ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಮಾನ್ಯ ರೈಸ್ ಅಪ್ ನ್ಯೂಸ್ ಗದಗ.